ವಿ ಡೋಂಟ್ ಹ್ಯಾವ್ ಅಡ್ವಾನ್ಸ್ ಅಮೌಂಟ್ ಇಲ್ಲ ಸರ್ ನಮ್ಮ ಹತ್ರ. ಅಡ್ವಾನ್ಸ್ ಮುಂದಿನ ನಡೆ ಲಾಸ್ಟ್ ನಿಮ್ದು ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಏನು ಇಲ್ಲ, ನಮ್ಮ ಪ್ರಾಪರ್ಟಿ ಇವಾಗ ಮನೆ ಹೊಡಿತೀವಿ ಅಂದ್ರೆ ಇವಾಗ ಮನೆ ಹೊಡಿತೀವಿ ಅಂದ್ರೆ ನಾವು ಒಳಗಡೆ ಇರ್ತೀವಿ, ನಮ್ಮ ಮೇಲೆ ಇದ್ ಮಾಡ್ಬಿಡಿ. ಚಿಕ್ಕ ಮಕ್ಕಳು ಮದ್ವೆ ಇರೋದು ಮಗುದು ಎಲ್ಲ ಸುಸೈಡ್ ಮಾಡ್ಕೊಂತೀವಿ, ಫುಲ್ ಫ್ಯಾಮಿಲಿನೇ ಸುಸೈಡ್ ಮಾಡ್ಕೊಂತೀವಿ. ವಸೀಮು ನನ್ನ ಅವ್ರ ಮಾಮ. ಮೆಹಕ್ ಫಾತಿಮಾ. ಸರ್ ರೂಹಿ ಅಂತ. ನಮ್ಗೆ ಒಂದೇ ಕ್ವಶನ್, ಇವಾಗ ನೀವು ಮನೆ ಕೇಳಿ, ಇವರೇ ಕೇಳಿ, ನಮ್ಗೆ ಒಂದೇ ಕ್ವಶನ್ ಸರ್. ಇವಾಗ ನೀವು BDF ಪ್ರಾಪರ್ಟಿ ಅಂತ ತಗೊಂಡ್ ಬಿಡ್ತಾ ಇದ್ರೆ ನಮ್ಗೆ ಏನ್ ಕೊಡ್ತಾ ಇದ್ದೀರಾ? ನಮ್ಗೆ ಏನು ಬೇರೆ ಪ್ರಾಪರ್ಟಿ ಕೊಡಿ, ನಾವು ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಅಡ್ವಾನ್ಸ್ ಇಲ್ಲ. ಏನು ರೋಡ್ ನಲ್ಲಿ ಇರ್ಬೇಕು ಸಾಮಾನ್ ತಗೊಂಡು, ಹುಡುಗಿಗೆ ತಗೊಂಡು, ಏನ್ ಚಿಕ್ಕ ಮಕ್ಳಿಗೆ ತಗೊಂಡು ಎಲ್ಲಿ ಕಡ್ಕೊಂಡು ಹೋಗ್ಬೇಕು? ನಮ್ಗೆ ಆನ್ಸರ್ ಬೇಕು. ರೂಹಿ ಅಂತ. ಸ್ಥಳೀಯರ ಮಾತುಗಳು. ಅಂದ್ರೆ 3 ತಿಂಗಳ ಹಿಂದೆ ಅಷ್ಟೇ ನಾವು ಮನೆಯನ್ನ ತೆಗೆದುಕೊಂಡಿದ್ವಿ. ಅದರಲ್ಲೂ ಕೂಡ ಮದುವೆಗೆ ಅಂದ್ರೆ ಮದುವೆ ಮಾಡಬೇಕಾಗಿತ್ತು, ಮಗಳ ಮದುವೆ ಇತ್ತು. ಆ ಮದುವೆಗೆ ಬೇಕಾಗಿದ್ದಂತಹ ಗೋಲ್ಡ್ ಏನಿತ್ತು ಅದನ್ನ ಒತ್ತೆ ಇಟ್ಟು ಬಂದಂತಹ ಹಣದಲ್ಲಿ ನಾವು ಮನೆಯನ್ನ ತೆಗೆದುಕೊಂಡಿದ್ವಿ. ಮದುವೆಯನ್ನ ಮುಂದೆ ಪೋಸ್ಟ್ಪೋನ್ ಮಾಡಿದ್ವಿ. ಸದ್ಯ ಈಗ ಬಂದು ಮನೆಯನ್ನ ಕೂಡ ತೆರವು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ನೋಟಿಸ್ ಕೂಡ ಕೊಟ್ಟಿಲ್ಲ. ಆ ಮನೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಡಾಕ್ಯುಮೆಂಟ್ಸ್ ಗಳು ಕೂಡ ನಮ್ಮ ಹತ್ರ ಇದಾವೆ. ಈ ಖಾತಾ ಮಾಡಿಸಿದೀವಿ, ಟ್ಯಾಕ್ಸ್ ಅನ್ನ ಕಟ್ಟಿದೀವಿ, ಯಾಕಾಗಿ ಈ ಒಂದು ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ನಾವು ಮನೆಯಲ್ಲೇ ಇರ್ತೀವಿ, ನಮ್ಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಡೆಮಾಲಿಷ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಆ ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮೆರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎಯಿಂದ ಮನೆಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಪೊಲೀಸರ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಕೋಗಿಲು ಲೇಔಟ್ ಆಯ್ತು. ಈಗ ತನಿಸಂದ್ರದ SRK ನಗರದ ಬಳಿ ಬೆಳಂಬೆಳಗ್ಗೆ JCB ಗರ್ಜನೆ ಆಗ್ತಾ ಇದೆ. ಸದ್ಯ ನಾವೀಗ ಅದೇ ಸ್ಪಾಟ್ ನಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಅಕ್ರಮವಾಗಿ ಅಂದ್ರೆ ಒತ್ತುವರಿ ಜಾಗ, ಇದು ಬಿಡಿಯ ಒತ್ತುವರಿ ಜಾಗ ಅನ್ನುವಂತಹ ಕಾರಣವನ್ನ ಕೊಟ್ಟು ಈಗಾಗಲೇ ಬಿಡಿಯ ಅಧಿಕಾರಿಗಳು ಆ ಒಂದು ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು. ಬೆಳಂಬೆಳಗ್ಗೆ 6 ಗಂಟೆಗೆ ಬಂದು ಅಧಿಕಾರಿಗಳು ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿ ಈಗ ಆ ಒಂದು ಮನೆಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳು ನೋಡಬಹುದು. ಹಲವಾರು JCBಗಳನ್ನ ತಂದು ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ, ಶೆಡ್ ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂತದ್ದು. ಮನೆಯ ವಸ್ತುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ತಾವು ಅಲ್ಲಿ ದೃಶ್ಯಗಳು ನೋಡಬಹುದು. ಇಲ್ಲಿ ಹೆನ್ನೂರಿನ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯ ಸಿಬ್ಬಂದಿಗಳನ್ನ ಕರೆತಂದು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ತಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಮತ್ತೊಂದು ಮನೆಯನ್ನ ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ BDA ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಇಲ್ಲಿ ಅಕ್ರಮವಾಗಿ ಅಂದ್ರೆ ಒತ್ತುವರಿ ಜಾಗ ಇದು, ಇಲ್ಲಿ ಇವರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರೆ, ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು ಸುಮಾರು 20 ವರ್ಷದಿಂದ ಇಲ್ಲೇ ಇದೀವಿ, ಇಲ್ಲೇ ವಾಸ ಇದೀವಿ, ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದೀವಿ, ಕಾವೇರಿ ನೀರ್ದು ನಾವು ಬಿಲ್ ಕಟ್ಟಿದೀವಿ, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಆಗಿದಾವೆ. ಸ್ಥಳೀಯ MLA ಅವ್ರಿಗೂ ಸೈನ್ ಮಾಡಿರುವಂತಹ ಪೇಪರ್ಸ್ಗಳು ನಮ್ಮ ಹತ್ರ ಇದಾವೆ. ಇಷ್ಟೆಲ್ಲಾ ಕೂಡ ಇದ್ರು ಕೇವಲ ಒಂದೇ ಒಂದು ನೋಟಿಸ್ನು ಕೊಡದೆ ನೇರವಾಗಿ ಬಂದು ತೆರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ಸ್ಥಳೀಯರು ಮಾಡ್ತಾ ಇರುವಂತದ್ದು. ತಾವು ದೃಶ್ಯಗಳು ನೋಡ್ತಾ ಇರಬಹುದು. ಮನೆಯ ಎಲ್ಲಾ ವಸ್ತುಗಳನ್ನು ಕೂಡ ಹೊರಗಡೆ ತಂದು ಹಾಕಿದ್ದಾರೆ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇರುವಂತದ್ದು. ನೇರವಾಗಿ ಬಂದು ಬೆಳಂಬೆಳಗ್ಗೆ ಈ ರೀತಿಯಾದಂತಹ ಒಂದು ಕೆಲಸವನ್ನ ಈ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತ ಆರೋಪ ಇರುವಂತದ್ದು. ಎಲ್ಲಾ ರೀತಿಯಾದಂತಹ ಟ್ಯಾಕ್ಸ್ ಗಳನ್ನ ಪೇ ಮಾಡಿದೀವಿ, ಕಟ್ಟಿದೀವಿ, ನಾವು ಸುಮಾರು ವರ್ಷಗಳಿಂದ ಇಲ್ಲಿದ್ದೀವಿ, ಹಾಗೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕೂಡ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಡನ್ ಆಗಿ ನೋಟಿಸ್ ಕೊಡದೆ ಈ ರೀತಿ ಒತ್ತುವರಿ ಕಾರ್ಯ ಮಾಡ್ತಾ ಇರೋದಾದ್ರೂ ಯಾಕೆ, ಏನು ಅನ್ನುವಂತ ಪ್ರಶ್ನೆಯನ್ನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಸದ್ಯ ಈ ಎಲ್ಲಾ ರೀತಿಯಾದಂತಹ ಪ್ರಹಸನ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿ ಡೋಂಟ್ ಹ್ಯಾವ್ ಅಡ್ವಾನ್ಸ್ ಅಮೌಂಟ್ ಇಲ್ಲ ಸರ್ ನಮ್ಮ ಹತ್ರ. ಅಡ್ವಾನ್ಸ್ ಮುಂದಿನ ನಡೆ ಲಾಸ್ಟ್ ನಿಮ್ದು ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಏನು ಇಲ್ಲ, ನಮ್ಮ ಪ್ರಾಪರ್ಟಿ ಇವಾಗ ಮನೆ ಹೊಡಿತೀವಿ ಅಂದ್ರೆ ಇವಾಗ ಮನೆ ಹೊಡಿತೀವಿ ಅಂದ್ರೆ ನಾವು ಒಳಗಡೆ ಇರ್ತೀವಿ, ನಮ್ಮ ಮೇಲೆ ಇದ್ ಮಾಡ್ಬಿಡಿ. ಚಿಕ್ಕ ಮಕ್ಕಳು ಮದ್ವೆ ಇರೋದು ಮಗುದು ಎಲ್ಲ ಸುಸೈಡ್ ಮಾಡ್ಕೊಂತೀವಿ, ಫುಲ್ ಫ್ಯಾಮಿಲಿನೇ ಸುಸೈಡ್ ಮಾಡ್ಕೊಂತೀವಿ. ವಸೀಮು ನನ್ನ ಅವ್ರ ಮಾಮ. ಮೆಹಕ್ ಫಾತಿಮಾ.
ಸರ್ ರೂಹಿ ಅಂತ ನಮ್ಗೆ ಒಂದೇ ಕ್ವಶನ್ ಇವಾಗ ನೀವು ಮನೆ ಕೇಳಿ ಇವರೇ ಕೇಳಿ ನಮ್ಗೆ ಒಂದೇ ಕ್ವಶನ್ ಸರ್. ಇವಾಗ ನೀವು BDS ಪ್ರಾಪರ್ಟಿ ಅಂತ ತಗೊಂಡ್ ಬಿಡ್ತಾ ಇದ್ರೆ ನಮ್ಗೆ ಏನ್ ಕೊಡ್ತಾ ಇದ್ದೀರಾ? ನಮ್ಗೆ ಏನು ಬೇರೆ ಪ್ರಾಪರ್ಟಿ ಕೊಡಿ, ನಾವು ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಹತ್ರ ಅಡ್ವಾನ್ಸ್ ಇಲ್ಲ. ಏನು ರೋಡ್ ನಲ್ಲಿ ಇರ್ಬೇಕು ಸಾಮಾನ್ ತಗೊಂಡು, ಹುಡುಗಿಗೆ ತಗೊಂಡು, ಏನ್ ಚಿಕ್ಕ ಚಿಕ್ಕ ಮಕ್ಳಿಗೆ ತಗೊಂಡು ಎಲ್ಲಿ ಕಡ್ಕೊಂಡು ಹೋಗ್ಬೇಕು? ನಮ್ಗೆ ಆನ್ಸರ್ ಬೇಕು. ರೂಹಿ ಅಂತ ಸ್ಥಳೀಯರ ಮಾತುಗಳು. ಅಂದ್ರೆ 3 ತಿಂಗಳ ಹಿಂದೆ ಅಷ್ಟೇ ನಾವು ಮನೆಯನ್ನ ತೆಗೆದುಕೊಂಡಿದ್ವಿ. ಅದರಲ್ಲೂ ಕೂಡ ಮದುವೆಗೆ ಅಂದ್ರೆ ಮದುವೆ ಮಾಡಬೇಕಾಗಿತ್ತು, ಮಗಳ ಮದುವೆ ಇತ್ತು. ಆ ಮದುವೆಗೆ ಬೇಕಾಗಿದ್ದಂತಹ ಗೋಲ್ಡ್ ಏನಿತ್ತು ಅದನ್ನ ಒತ್ತೆ ಇಟ್ಟು ಬಂದಂತಹ ಹಣದಲ್ಲಿ ನಾವು ಮನೆಯನ್ನ ತೆಗೆದುಕೊಂಡಿದ್ವಿ. ಮದುವೆಯನ್ನ ಮುಂದೆ ಪೋಸ್ಟ್ಪೋನ್ ಮಾಡಿದ್ವಿ. ಸದ್ಯ ಈಗ ಬಂದು ಮನೆಯನ್ನ ಕೂಡ ತೆರವು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ನೋಟಿಸ್ ಕೂಡ ಕೊಟ್ಟಿಲ್ಲ. ಆ ಮನೆ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಜೊತೆಗೆ ಡಾಕ್ಯುಮೆಂಟ್ಸ್ ಗಳು ಕೂಡ ನಮ್ಮ ಹತ್ರ ಇದಾವೆ. ಈ ಖಾತಾ ಮಾಡಿಸಿದೀವಿ, ಟ್ಯಾಕ್ಸ್ ಅನ್ನ ಕಟ್ಟಿದೀವಿ, ಯಾಕಾಗಿ ಈ ಒಂದು ಮನೆ ತೆರವು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಜೊತೆಗೆ ನಾವು ಮನೆಯಲ್ಲೇ ಇರ್ತೀವಿ, ನಮ್ಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಡೆಮಾಲಿಷ್ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತನ್ನ ಆ ಮನೆ ಮಾಲೀಕರು ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಿಎಯಿಂದ ಮನೆಗಳು ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ. ಪೊಲೀಸರ ಭದ್ರತೆಯೊಂದಿಗೆ ತೆರವು ಕಾರ್ಯಾಚರಣೆ ಮಾಡ್ತಾರೆ. ಕೋಗಿಲು ಲೇಔಟ್ ಆಯ್ತು. ಈಗ ತನಿಸಂದ್ರದ SRK ನಗರದ ಬಳಿ ಬೆಳ್ಳಂಬೆಳಗ್ಗೆ JCB ಗರ್ಜನೆ ಆಗ್ತಾ ಇದೆ. ಸದ್ಯ ನಾವೀಗ ಅದೇ ಸ್ಪಾಟ್ ನಲ್ಲಿ ಇದೀವಿ. ತಾವು ದೃಶ್ಯಗಳಲ್ಲಿ ನೋಡಬಹುದು. ಅಕ್ರಮವಾಗಿ ಅಂದ್ರೆ ಒತ್ತುವರಿ ಜಾಗ, ಇದು ಬಿಡಿಯ ಒತ್ತುವರಿ ಜಾಗ ಅನ್ನುವಂತಹ ಕಾರಣವನ್ನ ಕೊಟ್ಟು ಈಗಾಗಲೇ ಬಿಡಿಯ ಅಧಿಕಾರಿಗಳು ಆ ಒಂದು ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು. ಬೆಳಗ್ಗೆ 6 ಗಂಟೆಗೆ ಬಂದು ಅಧಿಕಾರಿಗಳು ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿ ಈಗ ಆ ಒಂದು ಮನೆಗಳನ್ನ ತೆರವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸ್ಥಳೀಯರು ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳನ್ನ ನೋಡಬಹುದು. ಹಲವಾರು JCBಗಳನ್ನ ತಂದು ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ, ಶೆಡ್ ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂತದ್ದು. ಮನೆಯ ವಸ್ತುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ತಾವು ಅಲ್ಲಿ ದೃಶ್ಯಗಳು ನೋಡಬಹುದು. ಇಲ್ಲಿ ಹೆನ್ನೂರಿನ ಸ್ಥಳೀಯ ಪೊಲೀಸ್ ಠಾಣಾ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿಯ ಸಿಬ್ಬಂದಿಗಳನ್ನ ಕರೆತಂದು ಪೊಲೀಸರ ಬಿಗಿ ಭದ್ರತೆಯಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೀತಾ ಇದೆ. ತಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಈಗಾಗಲೇ ಮತ್ತೊಂದು ಮನೆಯನ್ನ ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಡಿಎ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇಲ್ಲಿ ಅಕ್ರಮವಾಗಿ ಅಂದ್ರೆ ಒತ್ತುವರಿ ಜಾಗ ಇದು, ಇಲ್ಲಿ ಇವರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವ್ರು ಹೇಳಿದ್ರೆ, ಸ್ಥಳೀಯರು ಹೇಳ್ತಾ ಇರುವಂತದ್ದು ನಾವು ಸುಮಾರು 20 ವರ್ಷದಿಂದ ಇಲ್ಲೇ ಇದೀವಿ, ಇಲ್ಲೇ ವಾಸ ಇದೀವಿ, ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದೀವಿ, ಕಾವೇರಿ ನೀರ್ದು ನಾವು ಬಿಲ್ ಕಟ್ಟಿದೀವಿ, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಆಗಿದಾವೆ. ಸ್ಥಳೀಯ MLA ಅವ್ರಿಗೂ ಸೈನ್ ಮಾಡಿರುವಂತಹ ಪೇಪರ್ಸ್ಗಳು ನಮ್ಮ ಹತ್ರ ಇದಾವೆ. ಇಷ್ಟೆಲ್ಲಾ ಕೂಡ ಇದ್ರು ಕೇವಲ ಒಂದೇ ಒಂದು ನೋಟಿಸ್ನು ಕೊಡದೆ ನೇರವಾಗಿ ಬಂದು ತೆರವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಸದ್ಯ ಸ್ಥಳೀಯರು ಮಾಡ್ತಾ ಇರುವಂತದ್ದು. ತಾವು ದೃಶ್ಯ